ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ಮೆತ್ತೆ ಹಿಟ್ಟು ಮಾಡೋದು ನೋಡೋಣ ಬರ್ರಿ. ಮೆತ್ತೆ ಹಿಟ್ಟು ಮಾಡಲಿಕ್ಕೆ ಸಾಮಗ್ರಿಗಳು: ಮೆತ್ತೆ ಹಿಟ್ಟು ಮಾಡಿ ಕಲಿಸಿದ್ದು ಅನ್ನ ಜೊತೆ ಭಾಳ ಚಲೋ ಆಗ್ತದೆ ರೀ. ತುಪ್ಪ, ಬಿಸಿ ಅನ್ನ, ಮೆತ್ತೆ ಹಿಟ್ಟು ಹಾಕಿ ಕಲಿಸಿದ್ರೆ ತಿನ್ಲಿಕ್ಕಂತೂ ಭಾಳ ಚಲೋ ರೀ. ಆರೋಗ್ಯಕರವಾದ ಆಹಾರ ಇದು. ಬಿಸಿ ಅನ್ನೊಳಗೆ ಕಲಿಸ್ಕೋಬೇಕು. ಮಕ್ಕಳಿಗೆ, ದೊಡ್ಡವರಿಗೆ, ಹಿರಿಯರಿಗೆ ಭಾಳ ಚಲೋ ರೀ ಇದು. ತಿನ್ಲಿಕ್ಕಂತೂ ಭಾಳ ಟೇಸ್ಟಿ ಆಗ್ತದೆ ರೀ. ಬಿಸಿ ಅನ್ನ ಜೊತೆ ಕಲಿಸ್ಕೋಬೇಕು. ಮೆತ್ತೆ ಹಿಟ್ಟು ಮಾಡಲಿಕ್ಕೆ ಸಾಮಗ್ರಿಗಳು: ಕರಿಬೇವು ಒಂದು ಅರ್ಧ ಬಟ್ಲು ತೊಗೊಂಡೇನಿ, ಮೆತ್ತೆ 2 ಸ್ಪೂನ್ ತೊಗೊಂಡೇನಿ. ಇದು ಕಡಲೆಬೇಳೆ 1 ಬಟ್ಲ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ, ಲವಂಗ 1 4-5, ದಾಲ್ಚಿನ್ನಿ 1 ಇಂಚ, ಉದ್ದಿನಬೇಳೆ 1 ಬಟ್ಲ, ಬಟ್ಲಿಕ್ಕಿಂತ ಸ್ವಲ್ಪ ಕಮ್ಮಿ ಇದಾವೆ. ಇವು ಉದ್ದಿನಬೇಳೆ ರೀ. ಇವು ತೊಗರಿಬೇಳೆ 1 ಬಟ್ಲಿಕ್ಕಿಂತ ಒಂದು ಸ್ವಲ್ಪ ಕಮ್ಮಿ ಇದಾವೆ. ಹೆಸರು ಬೇಳೆನೂ ಅಷ್ಟು ತೊಗೊಂಡೀನಿ. ಒಂದು ಸ್ವಲ್ಪ ಬಟ್ಲಿಕ್ಕಿಂತ ಸ್ವಲ್ಪ ಕಮ್ಮಿ ಇದಾವೆ. ಎಣ್ಣೆ 1 ಅರ್ಧ ಬಟ್ಲ. ಗೋಧಿ ಸರಿಕಿನ ಅಕ್ಕಿ ಅಂತಾರೆ, ಕಪ್ಲಿ ಗೋಧಿನ ಅಂತಾರೆ. ಇದು ಭಾಳ ಆರೋಗ್ಯಕರವಾದ ಗೋಧಿ ಇದು. ಇದು 1 ಬಟ್ಲ ತೊಗೊಂಡೀನಿ. ಇದು ಸಜ್ಜಕ ಉಪ್ಪಿಟ್ಟು ಮಾಡ್ತಾರೆ. ಅಕ್ಕಿ 1 ಬಟ್ಲಿಕ್ಕಿಂತ ಸ್ವಲ್ಪ ಕಮ್ಮಿ ತೊಗೊಂಡೀನಿ. ಇದು ಜೀರಿಗೆ 1 4 ಸ್ಪೂನ್ ತೊಗೊಂಡೀನಿ. ಇದು ಚೆನ್ನಾಗಿ ಬೇಳೆ 1 4 ಸ್ಪೂನ್ ತೊಗೊಂಡೀನಿ. ಇದು 1 4-5 ಬಾದಾಮ, ಗೋಡಂಬಿ, 1 4 ಶೇಂಗಾ ತೊಗೊಂಡೀನಿ. ಸ್ವಲ್ಪ ಶೇಂಗಾ ತೊಗೊಂಡೀನಿ. ಇದನ್ನು ಸ್ವಲ್ಪ ಹಾಕ್ಕೊಂಡ್ರೆ ರುಚಿ ಆಗ್ತದೆ ರೀ. ಬೇಕಾದ್ರೆ ಹಾಕ್ಕೋಬೋದು, ಬೇಡದ್ರೆ ಬಿಡ್ಬೋದು. ಅದು ಭಾಳ ರುಚಿ ಆಗ್ತದೆ ರೀ. ಇದು ಅರಿಶಿನ, ಗಟ್ಟಿ ಅರಿಶಿನ ಹೊಡ್ಕೊಂಡೀನಿ. 2 ಅರಿಶಿನ ಪೌಡರ್ ಸರಿ ಇರೋಂಗಿಲ್ಲ ಅಂತೇಳಿ ಗಟ್ಟಿ ಅರಿಶಿನ ತೊಗೊಂಡೀನಿ. ಇದೊಂದು ಅರ್ಧ ಬಟ್ಲ ಕೊತ್ತಂಬರಿ ಬೀಜ, ಹವಿಜು ಅಂತಾರೆ. ಇದು ಮೆಣಸಿನಕಾಳು 2 ಸ್ಪೂನ. ಇದು ಕಲ್ಲುಪ್ಪು ರುಚಿ ತಕ್ಕಂತೆ 1 3 ಸ್ಪೂನ್ ತೊಗೊಂಡೀನಿ. ಇದು 1 8 ಮೆಣಸಿನ್ಕಾಯಿ ತೊಗೊಂಡೀನಿ, ಒಣ ಮೆಣಸಿನ್ಕಾಯಿ. ಹಿಂಗೆ 1 ಚಮಚ ತೊಗೊಂಡೀನಿ, ಸ್ಪೂನ್ ತೊಗೊಂಡೀನಿ. ಕಡಾಯಿ ಇಟ್ಕೊಂಡೀನಿ ಹುರಿಲಿಕ್ಕೆ. ಮೊದಲು ಕಡಲೆಬೇಳೆ ಹುರ್ಕೋತೀನಿ, ಯಾಕಂದ್ರೆ ಅವು ಗಟ್ಟಿ ಇರ್ತಾವೆ. ಮೊದಲು ಹುರ್ಕೋಬೇಕು. ಕೆಂಪಾಗೋಂಗೆ ಹುರ್ಕೋಬೇಕು ಸಣ್ಣ ಉರಿ ಇಟ್ಟು. ಹೊತ್ತಬಾರ್ದು, ಹಸಿನೂ ಇರಬಾರ್ದು. ಹತ್ತಿರ ಕಹಿ ಆಗ್ತದೆ, ಹಸಿ ಇದ್ರೆ ಸರಿ ಆಗಂಗಿಲ್ಲ ಪೌಡ್ರ. ಕೆಂಪಾಗೋಂಗೆ ಹುರ್ಕೋಬೇಕು ಸಣ್ಣ ಉರಿ ಮ್ಯಾಗಿಟ್ಟು. ಈಗ ನೋಡ್ರಿ ಹುರ್ಕೊಂಡು ಇದು ಮೆತ್ತೆ ಹುರ್ಕೊಲಿಕ್ಕತ್ತೀನಿ. ಗಟ್ಟಿ ಪದಾರ್ಥ ಒಂದೊಂದಾಗಿ ಹುರ್ಕೋಬೇಕು. ಇದು ಚಟಪಟ ಅನ್ಬೇಕು. ಇದು ಹುರಿದಾಯ್ತು. ಇದು ಗೋಧಿನೂ ಹುರ್ಕೋಬೇಕು. ಇದು ಚಲೋದಂಗೆ ಹುರ್ಕೋಬೇಕು. ಇದು ಕೆಂಪಾಗೋಂಗೆ ಹುರ್ಕೋಬೇಕು. ಇದು ಹುರಿದಾಯ್ತು. ಇವು ಗಟ್ಟಿ ಇದ್ದು ಒಂದೊಂದಾಗಿ ಹುರ್ಕೋಬೇಕು. ಇದು ಉದ್ದಿನಬೇಳೆ. ಇದು ಕೂಡ ಹಂಗೆ ಹುರ್ಕೋಬೇಕು. ಕೈ ಬಿಡಲ್ದು ಕೈ ಆಡಿಸ್ಬೇಕು.
ಇಲ್ಲಾಂದ್ರೆ ಹೊತ್ತು ಚಾನ್ಸ್ ಇರ್ತೈತಿ. ಈ ತೊಗರಿಬೇಳೆ ತೊಗೊಂಡೇನಿ. ಇದು ಹೊರತಿನಿಂದ ಸ್ವಲ್ಪ ಹೆಸರು ಬೇಳೆ ಹಾಕ್ಕೊಂಡೇನಿ. ಯಾಕಂದ್ರೆ ಅದೊಂದು ಸ್ವಲ್ಪ ಗಟ್ಟಿ ದಪ್ಪ ಇರ್ತಾವಲ್ಲ, ಅದಕ್ಕೆ ಒಂದು ಸ್ವಲ್ಪ ಹುರಿದ್ನಿಂದ ಹೆಸರು ಬೇಳೆ ಹಾಕ್ಕೊಂಡೇನಿ. ಇದು ಚೆನ್ನಾಗಿ ಬೇಳೆ ಹಾಕ್ಕೊಂಡೇನಿ. ಇದು ಬೇಗ ಹುರಿತೈತಿ. ಇದು ಎಲ್ಲ ಚೆಂದಾಗಿ ಹುರ್ಕೋಬೇಕು. ಗಟ್ಟಿ ಇದ್ದು ಒಂದೊಂದಾಗಿ ಹುರ್ಕೋಬೇಕು. ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಹುರ್ಕೊಂಡ್ರೆ ನಡಿತೈತಿ. ಇದು ಆಯಿತು. ಇದು ಅಕ್ಕಿ ಹುರ್ಕೊಲಿಕ್ಕತ್ತೀನಿ. ಇದು ಸೆಪ್ರೇಟ. ಇದು ಗಟ್ಟಿ ಇರ್ತದೆ. ಈಗ ಕೊತ್ತಂಬರಿ ಬೀಜ ಹುರ್ಕೊಲಿಕ್ಕತ್ತೀನಿ. ಇದು ಹುರಿದ್ನಿಂದ ಒಂದು ಸ್ವಲ್ಪ ಹುರಿದ್ನಿಂದ ಮೆಣಸಿನ್ಕಾಳು ಹಾಕ್ಕೊಂಡೇನಿ. ಅದು ಹುರಿದ್ನಿಂದ ಜೀರಿಗೆ ಹಾಕ್ಕೊಂಡೇನಿ. ಜೀರಿಗೆ ಬೇಗ ಹೊತ್ತದ ಅಂತೇಳಿ ಲಾಸ್ಟ್ ಹಾಕ್ಕೊಂಡೇನಿ. ಇದು ಹುರಿದಾಯ್ತು. ಈಗ ಎಣ್ಣೆ ಹಾಕ್ಕೊಲಿಕ್ಕತ್ತೀನಿ. ಅರಿಶಿನ ಹಾಕ್ಕೋತೀನಿ. ಎಣ್ಣೆ ಒಳಗೆ ಕರ್ಕೋಬೇಕು ಇದನ್ನು. ಯಾಕಂದ್ರೆ ಗಟ್ಟಿ ಇರ್ತೈತಿ. ಕಲರು ಚಲೋ ಬರ್ತೈತಿ, ರುಚಿನೂ ಚಲೋ ಬರ್ತೈತಿ. ಇವಾಗ ಅರಿಶಿನ ಕೊಂಬಣ ತೊಗೋಬೇಕು. ಇದು ಶೇಂಗಾ, ಬಾದಾಮ, ಕಾಜು ಹಾಕ್ಕೊಂಡು ಹುರ್ಕೊಲಿಕ್ಕತ್ತೀನಿ ಎಣ್ಣೆ ಒಳಗೆ. ಎಲ್ಲ ಹುರ್ಕೋದ್ರಿಂದ ಭಾಳ ದಿವಸ ಬಾಳಿಕೆ ಬರ್ತೈತಿ. ಯಾವುದೂ ಹಸಿ ಹಾಕಬಾರ್ದು. ದಾಲ್ಚಿನ್ನಿ ಹಾಕ್ಕೊಲಿಕ್ಕತ್ತೇನೆ. ಅದ್ರೊಳಗೆ ಲವಂಗ ಒಂದು 4-5 ಹಾಕ್ಕೊಂಡೇನಿ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೇನಿ. ಒಂದು 2-3 ಹೆಸರು ಕರಿಬೇವು ಹಾಕ್ಕೊಂಡೇನಿ. ಅದ್ರಾಗ ಚಲೋದಂಗೆ ಕರ್ಕೋಬೇಕು. ಮೆಣಸಿನ್ಕಾಯಿನೂ ಹತ್ರ ಹುರ್ಕೊಂಡೇನಿ. ಯಾಕಂದ್ರೆ ಬೇಗ ಸಣ್ಣಾಗಂಗಿಲ್ಲ, ರುಚಿನೂ ಬರ್ತದೆ ಹುರ್ಕೊಳ್ಳೋದ್ರಿಂದ. ಭಾಳ ಎಣ್ಣೆ ಹಾಕಬಾರ್ದು. ಹಿಂಗೆ ಹಾಕ್ಕೊಂಡೇನಿ ಒಂದು ಸ್ಪೂನ. ಹತ್ರಾಗ ಹುರ್ಕೋಬೇಕು. ಲಾಸ್ಟ್ ಹಾಕ್ಕೋಬೇಕು. ಹಿಂಗೆ ಹೊತ್ತತಿ. ಅದು ಕೊತ್ತಂಬರಿ ಬೀಜ ಅದು ಹುರ್ಕೊಂಡದು ಹಾಕ್ಲಿಕ್ಕತ್ತೀನಿ. ಈಗ ಮುಗೀತ. ಆರಿದ ಬಳಿಕ ರುಬ್ಕೋಬೇಕಿದೆ. ಅದ್ರಾಗೆಲ್ಲ ಮಿಕ್ಸ್ ಮಾಡ್ಕೊತೀನಿ ಹುರ್ಗುತ್ತಾ. ನೋಡಿರಿ ಎಷ್ಟು ಚೆಂದ ಹುರಿದೈತಿ. ಯಾವುದು ಹೊತ್ತಿಲ್ಲ, ಯಾವುದು ಹಸಿ ಇಲ್ಲ. ಕಲ್ಲುಪ್ಪು ಹಾಕ್ಕೊಂಡೇನಿ ಒಂದು 2-3 ಸ್ಪೂನ. ಈಗೆಲ್ಲ ಕೂಡ 1 kg ಆಗ್ತದೆ. ಇದು ಎಲ್ಲ ಮಿಕ್ಸ್ ಮಾಡ್ಕೋಬೇಕು.
ಮಿಕ್ಸಿಗೆ ಒಳಗೆ ಹಾಕೊಂಡು ರುಬ್ಕೋತೀನಿ. ಗಿರಣಿ ಒಳಗೂ ಹಾಕ್ಬೋದು, ಸ್ವಲ್ಪ ಐತಂತ ಮಿಕ್ಸಿ ಒಳಗೆ ಹಾಕೊಲಿಕತ್ತೀನಿ. ಎಲ್ಲ ಅದೇ ರೀತಿ ರುಬ್ಕೋತೀನಿ. ಸಣ್ಣಂಗೆ ರುಬ್ಕೋಬೇಕಾ. ರುಬ್ಕೊಳ್ಳೋದಾಯ್ತದ, ಜರಡಿ ಹಿಡ್ಕೋಬೇಕಿನ್ನು. ಅದನ್ನ ಉಳಿದದ್ದು ಇನ್ನೊಮ್ಮೆ ರುಬ್ಕೋಬೇಕಾ. ಅದನ್ನೇನು ಚಾಳ್ಸಂಗಿಲ್ಲ, ಸಣ್ಣಾಗೈತೆ ಅದು. ಎಲ್ಲ ಕೈಲಿಂದ ಚೆಂದಂಗೆ ತಿಕ್ಕೋಬೇಕು. ಮಾಡಿಟ್ರೆ ಒಂದು ವರ್ಷ ತನಕ ಬರ್ತದೆ. ಕಾಜಿನ ಬಾಟ್ಲಿ ಒಳಗರೆ ಚಲೋ ಪ್ಲಾಸ್ಟಿಕ್ ಡಬ್ಬಿ ಒಳಗರೆ ಇಟ್ಕೋಬೇಕು. ಥ್ಯಾಂಕ್ ಯು ಫ್ರೆಂಡ್ಸ್.